ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಇದು ಪ್ರಾದೇಶಿಕ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ನೇಮಕಾತಿಯಾಗಿದೆ. REI ಮೈಸೂರಲ್ಲಿರ್ತಕ್ಕಂಥ ಒಂದು ನೇಮಕಾತಿಯಾಗಿದೆ. 2020ರಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ಪ್ರಾಥಮಿಕ ಶಿಕ್ಷಕರು ಸೇರಿದಂತೆ ಇನ್ನೂ ಅನೇಕ ಬೇರೆ ಬೇರೆ ವಿವಿಧ ಹುದ್ದೆಗಳ ಅರ್ಜಿಕರಿದ್ದಾರೆ. ಇಲ್ಲಿ 10ನೇ ತರಗತಿ 12ನೇ ತರಗತಿ D.Ed B.Ed ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದೊಂದು ನೇರ ನೇಮಕಾತಿ ಇರುತ್ತದೆ. ಯಾವುದೇ ರೀತಿ ಎಕ್ಸಾಮ್ ಇಲ್ಲ, ಯಾವುದೇ ರೀತಿ ಫೀಸ್ಗಳು ಇರೋದಿಲ್ಲ. ನೇರ ಸಂದರ್ಶನ ಮೂಲಕ ಇರ್ತಕ್ಕಂಥ ನೇಮಕಾತಿಯಾಗಿದೆ. ವೇತನ 21,000ರಿಂದ 54,000ವರೆಗೆ ಸ್ಯಾಲರಿ ಇರ್ತಕ್ಕಂಥ ಒಂದು ಹುದ್ದೆಗಳಾಗಿವೆ. PGT TGT ಹುದ್ದೆಗಳಾಗಿವೆ. ತಮಗೆ ಈ ವಿಡಿಯೋದಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ, ಅಂದರೆ ಉದ್ಯೋಗ ಮಾಹಿತಿ ಕೂಡ ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ಇಂದಿನವರೆಗೆ ಮಾಹಿತಿ ನೋಡುವಾಗ ಏನು ಮಾಹಿತಿ ಬಂದಿದೆ ಅಂತ ಮಾಹಿತಿ ರೀತಿ ಕೊಟ್ಟಿದ್ದಾರೆ. ಇಲಾಖೆ ಹೆಸರು ಬಂದು ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ಮೈಸೂರಾಗಿರುತ್ತದೆ. RIE ನೇಮಕಾತಿಯಾಗಿದೆ. ಇಲ್ಲಿ ಒಟ್ಟು ಖಾಲಿರ್ತಕ್ಕಂಥ ಹುದ್ದೆಗಳು 37 ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ. ಉದ್ಯೋಗ ಸ್ಥಳ ಮೈಸೂರಾಗಿ ಬರುತ್ತದೆ. ಹುದ್ದೆಗಳ ಹೆಸರು PGT TGT ಹುದ್ದೆಗಳಾಗಿವೆ. ಸ್ಯಾಲ್ರಿ ಬಂದು 21,250ರಿಂದ 54,000 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರ್ತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ REI ಮೈಸೂರ ನೇಮಕಾತಿ 2025 ಅರ್ಹತೆ ವಿವರ ಕೊಟ್ಟಿದ್ದಾರೆ. REI ಮೈಸೂರದ ಅರ್ಹತಾ ವಿವರಗಳು: PGT ಹುದ್ದೆಗಳಿಗೆ B.Ed ಸ್ನಾತಕೋತ್ತರ ಪದವಿ, ಆಮೇಲೆ MA MSc ಸ್ನಾತಕೋತ್ತರ ಪದವಿ ಆದರೂ ಅಪ್ಲೈ ಮಾಡ್ಬೋದು. ಆಮೇಲೆ ಪ್ರಯೋಗಾಲಯ ಸಹಾಯಕ ಹುದ್ದೆಗಳಿಗೆ ಡಿಪ್ಲೊಮಾ BSc BE ಆದರೂ ಅಪ್ಲೈ ಮಾಡ್ಬೋದು. ಅದೇ ರೀತಿ TGT ಹುದ್ದೆಗಳಿಗೆ BSc B.Ed BA B.Ed BSc B.Ed ಪಾಸ್ ಅವರು BE ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಕೆಲಸದ ಅನುಭವ ಶಿಕ್ಷಕ WT ಕೊಟ್ಟಿದ್ದಾರೆ. ಈ ಹುದ್ದೆಗಳಿಗೆ ಡಿಪ್ಲೊಮಾ ಪದವಿ BSc B.Ed ಪಾಸ್ ಅವರು ಅಪ್ಲೈ ಮಾಡ್ಬೋದು. ಇನ್ನು ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳಿಗೆ